ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಈಗಷ್ಟೇ ನಾನು ಕರುಣಾಕರ ಸಿನಿಮಾದ ಪ್ರೀಮಿಯರ್ ಆಯಿತು. ಸೊ ಸಿನಿಮಾಗಂದು ಒಳ್ಳೊಳ್ಳೆ ಪ್ರಶಂಸೆಗಳು ಕೇಳಿ ಬರ್ತಾ ಇದೆ. ಆ್ಯಂಡ್ ಎಲ್ಲರೂ ಕಣ್ಣಲ್ಲಂದು ಅಷ್ಟೊಂದು ಎಮೋಷನ್ ಫೀಲ್ ಆಗಿತ್ತು. ಸೊ ಈ ಸಿನಿಮಾದ ನಿರ್ದೇಶಕರು ನಮ್ಮ ಹುಡುಗ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋ ಹೋಗೋಣ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ಕಣ್ಣಲ್ಲಿ ಆಲ್ರೆಡಿ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ. ಸೊ ನೀವು ಎಷ್ಟು ಎಮೋಷನ್ ಆಗಿದ್ದೀರಾ ಈ ಮೊಮೆಂಟ್? ಇಲ್ಲ, ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೂ ಒಂದು ಹೊಸ ಸಿನಿಮಾ ಹೊಸದಾಗಿ ಶುರು ಮಾಡಿದಾಗ ಒಂದು ಆಡಿಯನ್ಸ್ ಕೊಡೋ ಅಂಥ ಒಂದು ರೆಸ್ಪಾನ್ಸ್ ಮೇಲೆ ಒಂದು ಸಿನಿಮಾ ಕೆರಿಯರು ಪ್ರತಿಯೊಬ್ಬ ನಿರ್ದೇಶಕ ಆಗಿ ಕನಸು ಹೊತ್ಕೊಂಡು ಬಂದಿರೋಂಥ ನನ್ನಂಥ ನೂರಾರು ನಿರ್ದೇಶಕರಿಗೆ ತುಂಬ ಇಂಪಾರ್ಟೆಂಟ್ ಅದು ಟೈಮ್. ಯಾಕೆಂದರೆ ಹಲವಾರು ಟೈಮು ಒಂದು ಸ್ಕ್ರಿಪ್ಟಿಗಿರ್ಬೋದು, ವರ್ಕಿಗಿರ್ಬೋದು ಎಲ್ಲವೂ ಕೊಟ್ಟಿದ್ದೀವಿ. ಅಲ್ಟಿಮೇಟ್ ಕೊನೆಗೆ ಏನು ಥಿಯೇಟ್ರಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಬಂದಾಗ ಅಲ್ಲಿ ಪ್ರತಿಯೊಂದು ಬರೋ ಎಮೋಷನ್ಸ್ ಇರ್ಬೋದು, ಚಪ್ಪಾಳೆ ಇರ್ಬೋದು, ಅದೆಲ್ಲೋ ಒಂದು ಕಡೆ ಸೋತಿರೋಂಥ ವ್ಯಕ್ತಿಗೆ ಒಂದು ಏನು ಲೈಕ್ ಪವರ್ ಶಕ್ತಿ ಸಿಗುತ್ತೆ. ಏನು ಬಾಡೋಗಿರೋ ಒಂದು ಗಿಡಕ್ಕೆ ನೀರು ಸಿಕ್ಕಿದಾಗ ಎಷ್ಟು ಸಿಗುತ್ತೆ, ಅದೇ ಥರ ಒಬ್ಬ ಫಿಲ್ಮ್ ಮೇಕರ್ಗೆ ಏನು ಹೇಳ್ತಾರೆ ಸೊ ಆ ಹೊಸತನದಿನ ಒಂದು ಲೈಕ್ ಎನರ್ಜಿ ಸಿಗುತ್ತೆ. ಜಾಸ್ತಿ ಎಮೋಷನ್ ಆದಾಗ ಕೆಲವೊಂದು ಮಾತು ಬರಲ್ಲ, ಭಾವನೆಗಳು ಮಾತಾಡೋಕ್ಕೆ ಶುರು ಆಗುತ್ತೆ. ಸೊ ನನಗೂ ಕೂಡ ಸಿನಿಮಾ ನೋಡಬೇಕಾದ್ರೆ, ಆಡಿಯನ್ಸ್ ಜೊತೆ ನೋಡಬೇಕಾದ್ರೆ ಅವ್ರು ಎಂಜಾಯ್ ಮಾಡ್ತಾಯಿದ್ರು, ನಗ್ತಾಯಿದ್ರು, ಅಳ್ತಾಯಿದ್ರು. ಎಲ್ಲ ಒಂದು ಕಡೆ ಅದು ನನ್ನದೇ ಸಬ್ಜೆಕ್ಟು ಅಂತ ಹೇಳ್ತಾ ಇದ್ದಾರೆ. ನನ್ನ ಮನೆದೇ ಸರ್ ಸೇಮು, ಬಟ್ ಅದರಲ್ಲಿ ಪಾತ್ರ, ವರ್ಕಿನ ಪಾತ್ರ ಅಷ್ಟೇ ಚೇಂಜು, ಬಟ್ ಮಿಕ್ಕಿದೆಲ್ಲ ನನ್ನದೇ ಮನೆದು ಅಂತ ಹೇಳಿ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ. ಬಟ್ ನನಗೆ ಭಾಳ ಖುಷಿ ಆಯಿತು ಮೇಡಮ್. ನಾನು ಆ್ಯಕ್ಚುಲಿ ಒಂದು ಚಿಕ್ಕ ಹುಡುಗನ ಮಾತಾಡಿದೆ. ಆ ಹುಡುಗ ಹೇಳ್ತಾ ಇದ್ದ, ನನ್ನ ಇದುವರೆ ತನಕ ನಾನು ನಮ್ಮ ಅಪ್ಪನ ಅದು ಬೇಕು ಇದು ಬೇಕು ಅಂತ ನಾನು ಹಠ ಮಾಡಿಬಿಟ್ಟು ಕೇಳ್ತಾ ಇದ್ದೆ, ಬಟ್ ಈ ಸಿನಿಮಾ ನೋಡಿದ್ಮೇಲೆ ಇನ್ನು ಮುಂದೆ ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದ. ಸೊ ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಟಚ್ ಆಯಿತು ಅಂತ ಅನಿಸುತ್ತೆ. ಇಲ್ಲ, ಆ್ಯಕ್ಚುಲಿ ಈಗ ನನ್ನ ಮಗನೂ ಅಷ್ಟೇ, ಇವತ್ತು ಶೋ ನೋಡೋಕೆ ಬಂದರು ಅಪ್ಪ ಅದು ಕೊಡಿಸ್ತಾರೆ ಇದು ಕೊಡಿಸ್ತಾರೆ ಅಂತ ಟ್ಯಾಕ್ಸ್ ಆಗ್ತಾ ಇರ್ತಾನೆ. ಮಕ್ಕಳ ಆಸೆ ಏನು ಅಂತಂದ್ರೆ ಲೈಕ್ ಅಟ್ಲೀಸ್ಟ್ ನನ್ನ ಕೈಗೆ ಎಟ್ಟಕ್ಕಿಲ್ಲ ಅಂತಂದ್ರೂ ಕೂಡ ಸ್ವಲ್ಪನಾದರೂ ಫುಲ್ಫಿಲ್ ಮಾಡಬೇಕು. ಈಗ ನಾನು ಅವನಿಗೆ ಕಾರ್ ತೊಗೊಳಕ್ಕಾಗಲಿಲ್ಲ, ಅಟ್ಲೀಸ್ಟ್ ಕಾರು ಮಾಲ್ಗಳಲ್ಲಿ 100 ರೂಪಾಯಿ ಕೊಟ್ಟರೆ ಸಿಗುತ್ತೆ, ಆ ಫೀಲ್ ಆದರೂ ಮಾಡಿಸ್ಬೇಕು. ಬಟ್ ಸಿನಿಮಾದಲ್ಲಿ ಅಲ್ಟಿಮೇಟ್ ದುಡ್ಡು ಇರೋಲ್ಲ, ಕಾರು ಇರೋಲ್ಲ, ಆದರೆ ಆ ಕಾರ್ ಇದೆ ಅಂದ್ಕೊಂಡು ನಾನು ಫೀಲ್ ಮಾಡಿಸ್ತೀನಲ್ಲ, ಅವನಲ್ಲಾಗಂಥ ಒಂದು ಬದಲಾವಣೆ ಇದೆಯಲ್ಲ, ಅದು ಭಾಳ ಎಮೋಷನ್ ಆಯಿತು. ಸೊ ಹಾಗಾಗಿ ಆ ಮಗು ಗೊತ್ತಿಲ್ಲ ಬಟ್ ಅಪ್ಪ ಯಾವತ್ತಿದ್ರೂ ಕೊಡಿಸ್ತಾರೆ ಕಣ. 1-2 ದಿನ ಲೇಟ್ ಆಗ್ಬೋದು, ಬಟ್ ಅವ್ರು ಟೈಮ್ ನೋಡಿ ಕೊಡಿಸ್ತಾರೆ. ಸರ್, ಒಳ್ಳೇದಾಗಲಿ. ಆ್ಯಕ್ಚುಲಿ ಇವತ್ತಷ್ಟೇ ಸಿನಿಮಾ ನಾಳೆ ಅಷ್ಟೇ ರಿಲೀಸ್ ಆಗ್ತಾ ಇದೆ. ಸೊ ಇನ್ನೂ ಪ್ರೇಕ್ಷಕರು ಬಂದು ನೋಡೋರಿದ್ದಾರೆ. ಸೊ ಪ್ರೇಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಮುಖಾಂತರ? ನಾನು ಪ್ರತಿ ಸಲನೂ ಅದನ್ನೇ ಹೇಳೋದು, ನಾನು ಕರ್ಣಾಕರ, ಇದು ನನ್ನ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಸಿನಿಮಾ ಎಷ್ಟು ನೀವು ತಗೊಂಡು ನೋಡ್ತೀರಾ, ಎಲ್ಲೋ ಒಂದು ಕಡೆ ನಿಮ್ಮ ಜರ್ನಿ ರೀಕಿಕ್ ಕೊಡುತ್ತೆ. ಹೌದು, ನಾನು ನಮ್ಮ ಅಪ್ಪನ ಥರ ಇದ್ದಾಗ ಇದೇ ಥರ ಹಠ ಮಾಡ್ತಾಯಿದ್ದೆ, ಕೊಡಿಸ್ತಾ ಇರಲಿಲ್ಲ ಅಥವಾ ಕೊಡಿಸಿದ್ರು, ಎಲ್ಲ ಒಂದು ಕಡೆ ಆ ಫೀಲ್ ಬರುತ್ತೆ. ಸೊ ದಯಮಾಡಿ ನಾನು ಕರ್ಣಾಕರ ಸಿನಿಮಾ, ಇದು ನಿಮ್ಮ ಸಿನಿಮಾ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು ಸೊ ಮಚ್.